ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ವನವನ್ನು ಪ್ರವೇಶ ಮಾಡಿದ್ದಾರೆ ಪಾಂಡವರು. ವನದಲ್ಲಿ ಇರುವಾಗ ಕೃಷ್ಣ ಭೇಟಿಯಾಗುವುದಕ್ಕೆ ಬಂದ. ಕೃಷ್ಣನ ಭೇಟಿಯಾಯಿತು. ಕೃಷ್ಣ ತನ್ನ ಸಂಬಂಧಿಕರನ್ನ ಅರ್ಥಾತ್ ಸುಭದ್ರೆ ಹಾಗೂ ಅಭಿಮನ್ಯು ಮತ್ತು ಇನ್ನು ಉಳಿದ ಬಳಗದವರನ್ನ ಕರೆದುಕೊಂಡು ಹೋದ. ಧ್ರುಪದ ರಾಜನ ಮಗ ಬಂದಿದ್ದ ಧೃಷ್ಟದ್ಯುಮ್ನ, ಅವನು ದ್ರೌಪದಿಯ ಮಕ್ಕಳನ್ನ ಕರೆದುಕೊಂಡು ಹೋದ. ಹೀಗೆ ಪಂಚಪಾಂಡವರು ಮತ್ತು ದ್ರೌಪದಿಯನ್ನು ಬಿಟ್ಟು ಉಳಿದವರು ಯಾರೂ ಇವರ ಜೊತೆಗೆ ವನವಾಸದಲ್ಲಿ ಇರಲಿಲ್ಲ. ಬ್ರಾಹ್ಮಣರಿದ್ದರೂ ಅವರ ಪಾಂಡವರ ವಿಯೋಗವನ್ನು ಸಹಿಸಲಾರದ ಬ್ರಾಹ್ಮಣರು ಇಂಥ ಉತ್ತಮ ಸಾಧಕರಾದ ಮಹಾದೇವತೆಗಳಾದ ಈ ಪಾಂಡವರ ಸಹವಾಸದಲ್ಲಿ ನಾವು ಇದ್ದ ಮಾತ್ರಕ್ಕೆ ನಮಗೆ ಕ್ಷೇಮ. ಆದ್ದರಿಂದ ನಾವು ಅವರ ಜೊತೆಗೆ ಇರೋಣ. ಏನು ಕಷ್ಟವಾದರೂ ನಾವು ಸಹನೆ ಮಾಡೋಣ, ಆದರೆ ಪಾಂಡವರನ್ನು ಬಿಟ್ಟು ಹೋಗುವುದು ಬೇಡ ಅಂತ ಅವರು ಹಠ ಹಿಡಿದು ಅಲ್ಲೇ ಇದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಹಿರಣ್ಯ ನಿಷ್ಕಾನ್ ವಸನಾನಿ ಗಾಶ್ಚ ಪ್ರದಾಯ ಶಿಕ್ಷಕ್ಷರ ಮಂತ್ರವಿದ್ಯ. ಪಾಂಡವರ ಅನೇಕ ಅದ್ಭುತವಾದ ಕಾರ್ಯಗಳಲ್ಲಿ ವನಕ್ಕೆ ಬಂದ ಮೇಲೆ ಬೇಕಾದಷ್ಟು ದಾನಗಳನ್ನು ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರು ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಸಂಗ್ರಹ ಮಾಡಿ ಹೇಳುತ್ತಾರೆ. ಅದರೊಳಗೆ ವಿಶೇಷವಾಗಿ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮಹಾಜ್ಞಾನಿಗಳಾದ ತಪಸ್ವಿ ವರೆಣ್ಯರಿಗೆ ಎಲ್ಲವನ್ನು ದಾನವಾಗಿ ಕೊಟ್ಟಿದ್ದಾರೆ. ಕೊಟ್ಟು ತಮ್ಮ ತಮ್ಮ ಆಸ್ತಿ ಪಾಸ್ತಿಗಳೇನಿತ್ತೋ ತಮ್ಮ ಜೊತೆಗೆ ಬಂದಿರುವಂತಹ ಇನ್ನೇನು ಉಳಿದ ಅದನ್ನೆಲ್ಲವನ್ನು ಕೊಟ್ಟು ಕಳಿಸಿದರು ಊರಿಗೆ. ಊರಿನ ಜನರಿಗೆ ಹೇಳ್ತಾ ಇದ್ದಾರೆ, ನೀವೆಲ್ಲ ಹೋಗಿ ಇನ್ನು ಮೇಲೆ ನಮ್ಮ ಜೊತೆಗೆ ಬರಬೇಡಿ, ಸಾಕು. ನೀವೆಲ್ಲ ಅಲ್ಲಿ ಮನೆಗೆ ಹೋಗಿ ಊರಲ್ಲಿ ಇರುವುದು ಬಹಳ ಶ್ರೇಯಸ್ಕರ, ಅದರಿಂದ ನಿಮಗೆ ಹಿತವಾಗತ್ತೆ, ಅದು ನನ್ನ ಇಷ್ಟಾರ್ಥ, ಅದನ್ನು ಪೂರೈಸಿ ಅಂತ ಹೇಳಿ ಇಂದ್ರಸೇನಾದಿಗಳನ್ನೆಲ್ಲರನ್ನೂ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಅವರೆಲ್ಲ ಹೋದರು. ಹೋಗುವಾಗ ಅಳತಾ ಹೋಗ್ತಾರೆ, ದುಃಖದಿಂದ ಹೋಗ್ತಾರೆ, ಬಹಳ ಕಷ್ಟಪಡ್ತಾರೆ. ಇದೇನಿದು, ಪಾಂಡವರನ್ನು ಅಗಲಿ ನಾವು ಒಂದು ದಿನ ಇಲ್ಲ, ಈಗ ಪಾಂಡವರನ್ನ ಅರಣ್ಯದಲ್ಲಿ ಬಿಟ್ಟು ನಾವು ಊರಿಗೆ ತೆರಳಿ ಅಲ್ಲಿ ಸುಖ ಮಾಡುವುದಕ್ಕೆ ಸುಖ ಪಡುವುದಕ್ಕೆ ಹೋಗ್ತಾ ಇದ್ದೇವೆ, ಎಂಥ ಪಾಪದ ಕೆಲಸ ಇದು ಅಂತ ದುಃಖಪಟ್ಟು ಹೋಗ್ತಾರೆ. ಆಗ ಇಷ್ಟೆಲ್ಲ ಆದ ಮೇಲೆ ಧರ್ಮರಾಜ ಹೇಳಿದ ಅರ್ಜುನನಿಗೆ, ಅರ್ಜುನ, ಒಂದು ಉತ್ತಮವಾದಂತಹ ಕಾಡು ಕಂಡುಕೊಂಡು ಬಾ. ಆ ಕಾಡಿನೊಳಗೆ ನಾವು 12 ವರ್ಷಗಳವರೆಗೆ ಇರೋದು. ಬಹಳ ಕಡೆಗೆ ಬದಲಾವಣೆ ಮಾಡುವುದು ಬೇಡ, ಒಂದು ಕಡೆಗೆ ಶಾಶ್ವತವಾಗಿ ಇದ್ದು ಬಿಡೋಣ. ಅಲ್ಲಿ ಗಿಡ ಇರಬೇಕು, ಸಮೃದ್ಧವಾಗಿ ಪಕ್ಷಿ ಇರಬೇಕು, ಅಲ್ಲಿ ಪ್ರಾಣಿಗಳಿರಬೇಕು, ಅವುಗಳೆಲ್ಲದರ ಜೊತೆಗೆ ಅವರ ವಿಹಾರವನ್ನು ನೋಡುತ್ತಾ ನಾವು ಇರೋಣ. ಜೊತೆಗೆ ಹಣ್ಣು ಹಂಪಲುಗಳು ನಮಗೆ ಸಮೃದ್ಧವಾಗಿ ಸಿಗಬೇಕು. ಇಷ್ಟಿದ್ರೆ ಸಾಕು, ಅಂಥದ್ದು ಯಾವುದಾದ್ರೂ ಒಂದು ಸ್ಥಳವನ್ನು ನೋಡಿಕೊಂಡು ಬಾ ಅಂತ ಹೇಳಿದಾಗ ದ್ವೈತವನ ಎಂಬಂತಹ ವನವನ್ನ ಆರಿಸಿದ್ದಾನೆ. ದ್ವೈತವನವನ್ನ ಆರಿಸಿ ಅದರಲ್ಲಿ ವಾಸವಾಗಿರಬೇಕು ಅಂತ ಹೋಗಿದ್ದಾರೆ. ಹೋದಾಗ ಅಗ್ನಿಹೋತ್ರವನ್ನು ಆಧಾನ ಮಾಡಿ ನಿತ್ಯದಲ್ಲಿ ಹೋಮ ಮಾಡುವಂತಹ ಅಗ್ನಿಹೋತ್ರಿಗಳು ಯಾರಿದ್ರೋ ಆ ಎಲ್ಲ ಬ್ರಾಹ್ಮಣರು ಅವರ ಪಾಂಡವರ ಬೆನ್ನತ್ತಿ ಬಂದು ಅಗ್ನಿಹೋತ್ರಕ್ಕೆ ಮೊದಲು ಮಾಡಿದ್ದಾರೆ. ದ್ವೈತವನದಲ್ಲಿ ಅದೊಂದು ದೊಡ್ಡದಾದಂತಹ ಆಶ್ರಮದ ತರಹ ಆಗಿ ಹೋಗಿದೆ ಧರ್ಮರಾಜನ ಅಧ್ಯಕ್ಷತೆಯಲ್ಲಿ. ಅದ್ವಿತೀಯವಾಗಿದೆ. ಅಗ್ನಿಹೋತ್ರಿಗಳು ಕೆಲವರು ಅಗ್ನಿಯನ್ನ ಆಧಾನ ಮಾಡದಿದ್ದವರು ಅನನುಕೂಲತೆಯಿಂದಾಗಿ ಸ್ವಾಧ್ಯಾಯಿನಃ ವೇದಾಧ್ಯಯನವನ್ನ ನಿರಂತರ ಮಾಡತಕ್ಕ ಭಿಕ್ಷವಶ್ಚ ಸನ್ಯಾಸಿಗಳು, ವನವಾಸಿನಃ ವನಪ್ರಸ್ಥರು ಎಲ್ಲರೂ ಬಂದಿದ್ದಾರಲ್ಲಿ. ಇವರೆಲ್ಲರ ಮಧ್ಯದಲ್ಲಿ ಭಾರಿ ಅದ್ಭುತವಾದ ರೀತಿಯಲ್ಲಿ ಆ ದ್ವೈತವನ, ಅಲ್ಲಿರುವಂತಹ ಸರೋವರ ಶೋಭಿಸ್ತಾ ಇದೆ. ಹಾಗಾಗಿ ಅಲ್ಲಿ ಬಂದಿದ್ದಾರೆ. ಆಗ ಅಲ್ಲಿರುವಂತಹ ನಾನಾ ವಿಧವಾದ ಹಣ್ಣು ಹಂಪಲುಗಳಿಂದಲೂ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ ಋಷಿಗಳು. ಇದು ಅಕ್ಷಯ ಪಾತ್ರ ಅಲ್ಲಿ ಕೊಡುವಂತಹ ಅನ್ನಾದಿಗಳಿಂದಲೂ ಊಟ ಮಾಡಿ ಸುಖವಾಗಿ ಇರ್ತಾ ಇದ್ದಾರೆ. ಇಷ್ಟಿಷ್ಟ ಪಿತ್ರಾಣಿಚ ತಥಾ ಕ್ರಿಯಾಶ್ಚ ಚಕಾರ ಧೌಮ್ಯ. ಧೌಮ್ಯಾಚಾರ್ಯರು ಮುಖ್ಯವಾಗಿ ಇದ್ದು ಎಲ್ಲ ಬ್ರಾಹ್ಮಣರಿಗೆ ಬೇಕಾದ ಅನುಕೂಲತೆಗಳನ್ನ ಅವರು ಮಾಡಿಸಿಕೊಡ್ತಾ ಇದ್ದಾರೆ.
ಅಷ್ಟೊತ್ತಿಗೆ ತೀವ್ರವಾದ ವ್ರತವನ್ನು ಅನುಷ್ಠಾನ ಮಾಡಿದ ಒಬ್ಬ ತಪಸ್ವಿ ಬಂದರು. ಅವರ ಹೆಸರು ಮಾರ್ಕಂಡೇಯ. ಆ ಮಾರ್ಕಂಡೇಯ ಋಷಿಗಳು ಬಂದು ಇವರನ್ನು ಭೇಟಿಯಾಗಿ ಮಾತಾಡ್ತಾರೆ. ಇವರನ್ನು ಕಂಡ್ರು. ಧರ್ಮರಾಜನನ್ನು ನೋಡಿದ್ರು ಆ ಮಾರ್ಕಂಡೇಯರು. ನೋಡಿ ಅವರಿಗೆ 10 ನಿಮಿಷಗಳ ಕಾಲ ನೋಡ್ತಾರೆ. ಹಾಗೇ ದಿಟ್ಟಿಸಿ ನೋಡ್ತಾರೆ. ದಿಟ್ಟಿಸಿ ನೋಡಿ ಅವರಿಗೆ ರಾಮದೇವರ ಸ್ಮರಣೆ ಆಗತ್ತೆ. ಹೇಳ್ತಾರೆ, ರಹಂಸ್ಮೃತ್ಯ ರಾಮಂ ಮನಸಾ ಮಹಾತ್ಮ. ಅವರ ಸ್ಮರಣೆ ಆಗತ್ತೆ. ಭವಾನಿದಂ ಕಿಂ ಸ್ಮಯತೀವ ಹೃಷ್ಟಃ ತಪಸ್ವಿನಂ ಪಶ್ಯತಾಂ ಮಾಂ ಉದೀಕ್ಷ್ಯ. ಆಗ ಅನೇಕರು ಕೇಳಿದ್ರು, ಏನಿದು, ಯಾಕೆ ನೀವು ಏನ್ ದಿಟ್ಟಿಸಿ ನೋಡ್ತಾ ಇದ್ದೀರಿ? ಇಲ್ಲಪ್ಪ, ನನಗೆ ರಾಮನ ಸ್ಮರಣೆ ಆಯ್ತು. ರಾಮನು ರಾಜ್ಯವಿದ್ದರೂ ಕಾಡಿಗೆ ಬಂದ. ಹಾಗೆ ನಿನಗಿಷ್ಟು ದೊಡ್ಡ ರಾಜ್ಯವಿದ್ರೂ ಕೂಡ ನೀನು ಕಾಡಿಗೆ ಬಂದಿ. ಇದನ್ನ ಕಂಡು ನಾನು ರಾಮನ ಸ್ಮರಣೆ ಮಾಡಿಕೊಂಡೆ. ನಾನು ಮಾಮುದೀಕ್ಷ್ಯ. ಆಗ ನಿಮಗೇನು ಸಂತೋಷವಾಗ್ತಾ ಇದೆಯಾ? ಏನು ಆಶ್ಚರ್ಯವಾಗ್ತಾ ಇದೆಯಾ? ಏನಾಗ್ತಾ ಇದೆ ನಿಮಗೆ ಅಂತ ಕೇಳಿದಾಗ ಆಗ ಅವರು ಹೇಳ್ತಾರೆ, ನತಾತ ಹೃಷ್ಯಾಮಿ ನಚ ಸ್ಮಯಾಮಿ. ನನಗೆ ಏನು ಹರ್ಷವಿಲ್ಲ, ನನಗೇನು ದರ್ಪವಿಲ್ಲ, ನನಗೆ ಯಾವ ಅಹಂಕಾರವಿಲ್ಲ. ತವಾಪದಂ ತ್ವದ್ಯ ಸಮೀಕ್ಷ ರಾಮಂ ಸತ್ಯವ್ರತಂ ದಾಶರಥಿಂ ಸ್ಮರಾಮಿ. ಸತ್ಯವನ್ನು ತನ್ನ ವ್ರತವಾಗಿ ಇಟ್ಟುಕೊಂಡ, ಜೀವನದುದ್ದಕ್ಕೂ ಸತ್ಯವನ್ನೇ ಪಾಲಿಸುತ್ತಾ ಬಂದಿರುವಂತಹ ರಾಮಚಂದ್ರ ಪ್ರಭು, ಆ ಪರಮಾತ್ಮನನ್ನ ಸ್ಮರಣೆ ಮಾಡಿದ್ದೇನೆ. ಧನ್ಮೀಚರನ್ ಪಾರ್ಥಮಯೈವ ದೃಷ್ಟ. ಇಲ್ಲಿ ಒಂದು ಮಾತನ್ನ ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು. ಮಾರ್ಕಂಡೇಯ ಋಷಿಗಳು ದೀರ್ಘಕಾಲದವರೆಗೆ ಬಾಳಿದವರು ಅಂತ ಹೇಳಿ ಅವರ ಕಥೆಯಲ್ಲಿ ಕೇಳ್ತೇವೆ ನಾವು. ಅವರು ಸಾವಿಗೆ ಬಂದಾಗ, ಮೃತ್ಯು ಅವರನ್ನ ಎಳೆದುಕೊಂಡು ಹೋಗಲು ಬಂದಾಗ ರುದ್ರದೇವರು ಅವರನ್ನ ರಕ್ಷಣೆ ಮಾಡಿದ್ದು. ಹೀಗಾಗಿ ಅಂಥ ಅದ್ಭುತವಾದಂತಹ ತಪಸ್ವಿಗಳು, ಸಿದ್ಧ ಪುರುಷರು, ದೀರ್ಘ ಆಯುಷ್ಯ, ಕಲ್ಪಾಂತ ಜೀವನ, ಇಂಥ ಉತ್ತಮರಾಗಿರತಕ್ಕ ಮಾರ್ಕಂಡೇಯರನ್ನ ಷಷ್ಠ್ಯಬ್ದಿಯ ದಿನ, ಅಂದ್ರೆ 60 ವರ್ಷಗಳಾದ ದಿನ, ಅವತ್ತು ಅವರ ಸ್ಮರಣೆಯನ್ನು ಮಾಡುವಂತಹ, ವಿಶೇಷವಾಗಿ ಕಥೆಯನ್ನು ಕೇಳುವಂತಹ ಸಂಪ್ರದಾಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಅವರು ಈಗ ಬಂದು ಧರ್ಮರಾಜನಿಗೆ ಭೇಟಿಯಾಗಿ ನಾನು ರಾಮನ ಸ್ಮರಣೆ ಮಾಡ್ತೇನೆ ಅಂತಂತಾರೆ. ಒಂದು ಮಾತನ್ನ ಗಮನದಲ್ಲಿಟ್ಕೋಬೇಕು. ರಾಮದೇವನಾದ ಮೇಲೆ ಪಾಂಡವರ ಧರ್ಮರಾಜನ ಕಥೆ ಬರುವುದಕ್ಕೆ ಅವರು ಹೇಳ್ತಾರೆ, ಮಯೈವ ದೃಷ್ಟೋ ಗಿರೆಪುರ ಋಷ್ಯಮೂಕಸ್ಯ ಸಾನೌ. ನಾನು ರಾಮಚಂದ್ರನನ್ನ ನಾನು ಋಷ್ಯಮೂಕ ಪರ್ವತ ಅಡಿಯಲ್ಲಿ ನಾನು ಅವರನ್ನು ಕಂಡಿದ್ದೇನೆ, ಕಂಡು ನಮಸ್ಕಾರ ಮಾಡಿದ್ದೀನಿ, ಅವರು ನನಗೆ ದರ್ಶನ ಕೊಟ್ಟಿದ್ದಾನೆ ರಾಮಚಂದ್ರ ಅಂತ ಹೇಳಿ ಹೇಳ್ತಾರೆ. ಈ ಮಾತನ್ನು ಹೇಳುವಾಗ ಒಂದು ಮಾತನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇವತ್ತಿನ ಸೈನ್ಸಿನ, ವಿಜ್ಞಾನದ ಪ್ರಭಾವದಿಂದ ನಾವು ನಮ್ಮ ಇತಿಹಾಸವನ್ನ ಅಲ್ಲಗಳೆಯುವುದಕ್ಕೆ ನಾವು ಮುಂದಾಗಿದ್ದೇವೆ. ನಮ್ಮ ಪ್ರಾಚೀನವಾದ ಒಂದು ಪರಂಪರಾಗತವಾದಂತಹ ಇತಿಹಾಸವೇನೋ ಅದನ್ನ ಸುಲಭವಾಗಿ ಇಲ್ಲ ನಿಷೇಧ ಮಾಡುವುದು, ಅದನ್ನ ಮಿಥ್ ಅಂತ ಕರೆಯುವುದು, ಅದನ್ನ ಮೈಥಾಲಜಿ ಅಂತ ಹೇಳುವುದು, ಹೆಸರಿಸುವುದು, ಇದೆಲ್ಲ ನಮ್ಮ ದುಶ್ಚಟವಾಗಿದೆ. ಇದಕ್ಕೆ ಪಾಶ್ಚಾತ್ಯರ ಪ್ರಭಾವ, ಅವರು ಹೇಳಿಕೊಟ್ಟ ಇತಿಹಾಸ, ಅವರು ಹೇಳಿದಂತಹ ಆರ್ಯ ದ್ರವಿಡ ಎನ್ನುವ ವಿಭಾಗ, ಅವರು ಹೇಳಿಕೊಟ್ಟ ಜೀವನ, ಅವರು ಹೇಳಿಕೊಟ್ಟಂತಹ ಕಲ್ಲಿನ ಯುಗ, ಇವುಗಳೆಲ್ಲ ನಮ್ಮ ತಲೆಯಲ್ಲಿ ಚಿಕ್ಕ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಿ 5-6 ಎತ್ತ ಕಲಿತು ಬಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಶಾಲೆಯ ಪ್ರಭಾವದಿಂದಾಗಿ ಅವರಿಗೆ ಆರ್ಯ ದ್ರವಿಡ ಅಂತ ನಮ್ಮ ಮಾತುಗಳನ್ನು ಆಡ್ತಾರೆ. ನನಗೆ ದುಃಖವಾಗುತ್ತೆ. ಅವರಿಗೆ ಪಾಪ ಶಾಲೆಯಲ್ಲಿ ಆ ಪ್ರಭಾವ. ಹಾಗಾಗಿ ಈ ಆರ್ಯ ದ್ರವಿಡ ಕಲ್ಪನೆಯಾಗಲಿ, ಆಯುಷ್ಯದ ಪರಿಕಲ್ಪನೆಯಾಗಲಿ, ಅಥವಾ ಸ್ಟೋನೇಜ್ ಅಂತನ್ನುವುದರ ಶಿಲಾಯುಗ, ಶಿಲಾಮಾನವ, ಅಂದಿನ ಕಾಡು ಮನುಷ್ಯ, ಇವುಗಳೆಲ್ಲದರ ಒಂದು ಕಲ್ಪನೆಯಾಗಲಿ, ಇವುಗಳ ಪ್ರಭಾವದಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಾವು ಒಂದು ಮಾತನ್ನು ತಿಳಿದುಕೊಳ್ಳಬೇಕು, ನಮ್ಮ ಇತಿಹಾಸವನ್ನ ನಾವು ಎಷ್ಟು ಚೆನ್ನಾಗಿ ಬರೆಯಲಿಕ್ಕೆ ಸಮರ್ಥರಾಗಿದ್ದೇವೆ, ಅಷ್ಟು ಇನ್ನು ಯಾವ ದೇಶದ ಹೊರ ವ್ಯಕ್ತಿಯೂ ಕೂಡ ಮಾಡಲು ಸಮರ್ಥನಲ್ಲ. ನಮ್ಮ ದುರ್ದೈವದಿಂದ ನಮ್ಮ ಪ್ರಾಚೀನ ಇತಿಹಾಸವನ್ನು ಸಂಶೋಧನೆ ಮಾಡಿ ಸರಿಯಾಗಿ ಅದಕ್ಕೊಂದು ರೂಪವನ್ನು ಕೊಟ್ಟು ಚಿತ್ರಣ ಮಾಡಿ ಬರೆದು ಇಡುವಂತಹ ಕೆಲಸವನ್ನ, ಒಂದು ದೊಡ್ಡದಾದ ಕೆಲಸ, ಬೃಹತ್ ಕೆಲಸ, ಅದು ಸಣ್ಣ ಕೆಲಸವಲ್ಲ, ಅದನ್ನ ಮಾಡುವುದಕ್ಕೆ ಯಾರೂ ಮುಂದಾಗಿಲ್ಲ. ಆಗುವುದು ಅವಶ್ಯಕ, ಅದು ನಿಜ. ಆದರೆ ಮನುಷ್ಯನ ಆಯುರ್ಮಾನವನ್ನು ಹೇಳುವಾಗ ಪ್ರಾಯ ನಮ್ಮಲ್ಲಿ ಪುರಾಣಗಳನ್ನು ಎಂದೆಂದಿಗೂ ಪಾಶ್ಚಾತ್ಯರು ಅನುಸರಣೆ ಮಾಡಲಿಲ್ಲ. ಯಾವಾಗಲೂ ಪುರಾಣವನ್ನು ದೂಷಣೆ ಮಾಡಿದರು, ಪುರಾಣಗಳು ತಪ್ಪು ಅಂತ ಹೇಳಿದರು, ಪುರಾಣಗಳಲ್ಲಿ ಹೇಳುವಂತಹ ದೀರ್ಘ ಆಯುಷ್ಯವನ್ನ ಅಲ್ಲಗಳೆದರು. ಇಲ್ಲಿ ನಾವು ಸ್ಪಷ್ಟವಾದಂತಹ ಒಂದು ಪ್ರತ್ಯಕ್ಷ ಪ್ರಮಾಣವನ್ನು ನಾವು ನೋಡ್ತೇವೆ.
ಯಾರಿಗೆ ಮಹಾಭಾರತದಲ್ಲಿ ನಂಬಿಕೆ ಇದೆ ಅವರಿಗೆ ಇದು ನಾನು ಹೇಳುವ ಉತ್ತರ ಉಪಾಯ. ನಂಬಿಕೆ ಇಲ್ಲದವರಿಗೆ ನಾನು ಈ ಉತ್ತರವನ್ನು ಹೇಳ್ತಾ ಇಲ್ಲ, ಅವರಿಗೆ ಬೇರೆ ಉತ್ತರ ಇರಲಿ. ಸದ್ಯಕ್ಕೆ ನಾವು ನೋಡೋಣ. ಹೇಳ್ತಾರೆ, ಮಾರ್ಕಂಡೇಯರು ಯಾವ ಕಾಲದಲ್ಲಿದ್ದವರು ಧರ್ಮರಾಜನನ್ನ ಭೇಟಿಯಾಗಿ ಮಾತಾಡಿದ್ದಾರೆ, ಧರ್ಮರಾಜನ ಜೊತೆಗೆ ತೀರ್ಥಯಾತ್ರೆಗೆಲ್ಲ ಹೋಗಿ ಬಂದಿದ್ದಾರೆ. ಇಂತಹ ಈ ಮಾರ್ಕಂಡೇಯರು ಅವರು ಹೇಳ್ತಾ ಇದ್ದಾರೆ, ನಾನು ರಾಮನ್ನ ನೋಡಿದ್ದೆ. ರಾಮ ಇವನು ತ್ರೇತಾಯುಗದ ವ್ಯಕ್ತಿ. ರಾಮ ತ್ರೇತಾಯುಗದ ವ್ಯಕ್ತಿ, ತ್ರೇತಾಯುಗದ ರಾಮಚಂದ್ರನನ್ನ ನಾನು ಕಂಡಿದ್ದೆ ಎಂದಾಗಿ ದ್ವಾಪರ ಯುಗದ ಅಂತ್ಯ ಭಾಗದ ಧರ್ಮರಾಜನನ್ನ ಭೇಟಿಯಾದಾಗ ಹೇಳ್ತಾರೆ, ನೆನಪಿಸಿಕೊಳ್ತಾರೆ. ಈ ಮಾತನ್ನ ನಾವು ಕೇಳಿದಾಗ ಎಷ್ಟು ದೀರ್ಘವಾದ ಕಾಲ, 8 ಲಕ್ಷ ವರ್ಷಗಳ ಕಾಲ, ಮಿನಿಮಮ್ 8 ಲಕ್ಷ ವರ್ಷಗಳ ಕಾಲ ದ್ವಾಪರ ಯುಗದ ಕಾಲ. ಹಾಗಾಗಿ 8 ಲಕ್ಷ ವರ್ಷಗಳವರೆಗೆ, ಇನ್ನೂ ಹೆಚ್ಚಾಗಿ ತ್ರೇತಾಯುಗದಲ್ಲಿ ನಡೆದು ಹೋದಂತಹ ರಾಮದೇವರ ಘಟನೆ, ರಾಮದೇವರ ಭೇಟಿಯಾದದ್ದು ತ್ರೇತಾಯುಗದಲ್ಲಾದರೆ ದ್ವಾಪರ ಯುಗದ ಅಂತ್ಯಭಾಗದಲ್ಲಿ ಧರ್ಮರಾಜನ ಭೇಟಿ. ಹಾಗಾಗಿ 8 ಲಕ್ಷ ವರ್ಷಗಳ ದೀರ್ಘ ಕಾಲದವರೆಗೆ ಆಯುಷ್ಯವಿರತಕ್ಕಂಥದ್ದು. ಇದನ್ನು ನಾವು ಕೇಳಿದ್ರೆ 30, 20, 40, 80 ವರ್ಷಕ್ಕೆ ಸತ್ತು ಹೋಗತಕ್ಕಂತಹ ನಮ್ಮಂತಹ ಸಾಮಾನ್ಯರಿಗೆ ಏನಾಗ್ತಾ ಇದೆ, ಇದೆಲ್ಲ ಹಾಸ್ಯಾಸ್ಪದ, ಸುಳ್ಳು ಅಂತಾಗ್ತಾ ಇದೆ. ಬೈದ ಬಾಯ್ ನಾನು ಹೇಳುವಂತಹ ಒಂದೆರಡು ಮಾತುಗಳು. ಇವತ್ತು ನಾವು ನಮ್ಮ ನೀರು, ನಮ್ಮ ಸಾಯಿಲು, ನಮ್ಮ ಫರ್ಟಿಲಿಟಿ ಇವುಗಳನ್ನ ಹಾಳು ಮಾಡಿಕೊಂಡು ನಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಳ್ಳುವುದರ ಜವಾಬ್ದಾರಿ ನಮ್ಮದಾಗಿದೆ ಅಂತ ಅನ್ನೋದನ್ನ ಮರಿತಕ್ಕದ್ದಲ್ಲ. ಬಹಳ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಈಗ ಮನುಷ್ಯ ಮಾಡಿದಂತಹ ಅನೇಕ ವಿಧವಾದ ಅನರ್ಥಗಳಿಂದ ಈ ವಿಧವಾದ ಹ್ರಾಸವಾಗ್ತಾ ಇದೆ. ಮೊನ್ನೊಂದು ಸೆಮಿನಾರ್ ಇತ್ತು. ಆ ಸೆಮಿನಾರಿನಲ್ಲಿ ಒಂದು ಮಾತು ಬಂತು, ನಮ್ಮ ಭೂಮಿಯಲ್ಲಿರ್ತಕ್ಕಂತಹ ಫರ್ಟಿಲಿಟಿ, ಈ ಓವರ್ ಯೂಸ್ ಆಫ್ ಯೂರಿಯಾ ಇವುಗಳಿಂದ ಆಗತಕ್ಕಂತಹ ಪರಿಣಾಮದಿಂದ ನಮ್ಮಲ್ಲಿ ಬೆಳವಣಿಗೆ ಅಂತ ಅನ್ನೋದೇ ಕಮ್ಮಿ ಆಗ್ತಾ ಇದೆ. ಇನ್ನು ಮೇಲೆ ಇಂತಿಷ್ಟು ವರ್ಷಗಳ ನಂತರ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಬಹುದು ಅಂತ ಊಹೆಯೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಅದು ಕೆಳಗಿಳಿತಾ ಇದೆ ಅಂತ ನಮ್ಮ ಮಾತನ್ನು ಹೇಳಿದರು. ಹೈಬ್ರಿಡ್ಡಿನ ವಿಷಯ ಅದು ಎಷ್ಟು ಶಕ್ತಿಹೀನವಾಗಿದೆ ಅಂತ ಅನ್ನುವುದರ ಮಾತು. ನೀರಿನ ವಿಷಯ ಒಂದೇ ಎರಡೇ, ಎಲ್ಲ ವಿಷಯವನ್ನು ಹೇಳ್ತಾ ಇದ್ರು. ಇವತ್ತು ಮೇಲಿನ ಮೇಲೆ ಪೇಪರ್ಗಳಲ್ಲಿ ಕೇಳ್ತಾ ಇದ್ದೀವಿ. ಪೇಪರ್ಗಳಲ್ಲಿ ಕೇಳೋದು ಅಂತಂದ್ರೆ ರೇಡಿಯೇಷನ್. ನಾನು ಯಾವಾಗಲೂ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ. ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಹೊರಗಿನ ಕೆಲಸ ಮಾಡತಕ್ಕಂತ ಹುಡುಗ ಇದ್ದಾನೆ. ಅವನ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ ನಾನು ಒಂದ್ಸಲ. ರೇಡಿಯೇಷನ್, ಮೊಬೈಲಿನ ರೇಡಿಯೇಷನ್ ನಿಂದ ಆಗಿ, ಕಂಪ್ಯೂಟರಿನ ರೇಡಿಯೇಷನ್ ನಿಂದ ಆಗಿ ಆಗುವ ಅನರ್ಥ ಇವತ್ತು ನಾವು ಕಂಡು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಕದಾಚಿತ್ ಇದು ಒಂದು ಶತಮಾನವಾದ ಮೇಲೆ ಇದು ದೊಡ್ಡ ಪ್ಲೇಗ್ ಆಗತ್ತೆ. ನಮಗೆ ಇವತ್ತೇನು ನಾವು 80 ವರ್ಷದ ಆಯುಷ್ಯವೋ 74 ವರ್ಷದ ಆಯುಷ್ಯವೋ ಏನೋ ಒಂದು ಆಯುಷ್ಯವನ್ನು ಹೇಳ್ತಾ ಇದ್ದೇವಲ್ಲ, ಇದು ಕಮ್ಮಿಯಾಗಿ ಆಗಿ 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 ಮನುಷ್ಯ 26, 40, 50 ವರ್ಷಗಳಲ್ಲೇನೆ ಸತ್ತು ಹೋಗ್ತಾನೆ ಅಂತ ಅನ್ನುವುದು ವಾಡಿಕೆಯಾಗ್ತದೆ. ನಾವೇ ಮಾಡಿಕೊಳ್ತಕ್ಕಂತಹ ಇದೊಂದು ಹ್ರಾಸ, ಆಯುಷ್ಯದ ಹ್ರಾಸವನ್ನ ಮಾಡಿಕೊಳ್ಳುವ ಪ್ರಕ್ರಿಯೆಗಳನ್ನ ನಾವು ಹುಟ್ಟಿಸಿಕೊಳ್ತಾ ಇದ್ದೇವೆ. ಓಝೋನ್ ಅನ್ನ ನಾವು ಈಗಾಗಲೇ ಛೇದನ ಮಾಡಿದ್ದೇವೆ. ನಮ್ಮ ಪೊಲ್ಯೂಷನ್ನಿನಿಂದ ಓಝೋನ್ ಅನ್ನ, ಏನು ಓಝೋನ್ ಲೇಯರ್ ಇದೆ, ಹೊರಗಿನಿಂದ ನಮಗೆ ಕಾಸ್ಮಿಕ್ ರೇ ಬರಬಾರದು, ಬಂದು ನಮಗೆ ಹಾಳಾಗಬಾರದು, ಅಲ್ಟ್ರಾವಯೋಲೆಟ್ ರೇ ಬರಬಾರದು, ಅದನ್ನು ಹಾಳು ಮಾಡಲಿದ್ದಂತೆ ತಡೆದು ಹಿಡತಕ್ಕಂತಹ ಏನೊಂದು ಲೇಯರ್ ಇದೆ, ಭಗವಂತ ನಿರ್ಮಾಣ ಮಾಡಿದ ಲೇಯರು, ಅದು ಓಝೋನ್ ಲೇಯರ್. ಆ ಓಝೋನ್ ಲೇಯರ್ ಅನ್ನುವುದನ್ನ ಪೂರ್ಣವಾಗಿ ನಾವು ಹಾಳು ಮಾಡಿದ್ದೇವೆ ನಮ್ಮ ಕೆಮಿಕಲ್ಗಳ ಮತ್ತೆ ಇವುಗಳಿಂದ. ಹಾಗಾಗಿ ಇಷ್ಟೆಲ್ಲ ಹಾಳು ಮಾಡಿಕೊಂಡು ನಾವು ನಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಹ್ಯೂಮನ್ ಬೀಯಿಂಗ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಟಿಂಕ್ಟ್. ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಿರುವಾಗ ನಮಗೆ ಹಿಂದಿನವರು ದೀರ್ಘಕಾಲದವರೆಗೆ ಬದುಕಿದ್ರು ಅಂತ ಅನ್ನುವುದು ನಮಗೆ ಅತ್ಯಂತ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ಅವರು ಅಷ್ಟು ಆಯುಷ್ಯ ನಾವು ಎಲ್ಲೂ ಕಂಡಿಲ್ಲ, ಆದ್ದರಿಂದ ಅವನಷ್ಟು ಇರಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಲೆಕ್ಕ. ಹಾಗೆಲ್ಲ ನಾವು ತಿಳಿದುಕೊಳ್ಳುವುದು ಇದು ಅತ್ಯಂತ ಹಾಸ್ಯಾಸ್ಪದವಾದ ಮಾತು. ಯಾವ ಸಾಧನಗಳಿಂದ ಅವರು ದೀರ್ಘಕಾಲದವರೆಗೆ ಬದುಕಿದ್ರು ಅಂತ ಅನ್ನೋದನ್ನ ತಿಳಿದುಕೊಂಡು ನಾವು ಅದನ್ನ ಅನುಸರಣ ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ ಹೊರತು ಅದನ್ನು ಟೀಕೆ ಮಾಡಿ, ಅದನ್ನು ನಿಂದೆ ಮಾಡಿ, ಅದನ್ನು ಅಪಹಾಸ ಮಾಡುವುದರಲ್ಲಿ ಬುದ್ಧಿವಂತಿಕೆ ಇಲ್ಲ ಅನ್ನುವ ಮಾತನ್ನು ಸ್ಪಷ್ಟವಾಗಿ ತಿಳಿಬೇಕು. ಸಹಸ್ರ ನೇತ್ರ ಪ್ರತಿಮೋ ಮಹಾತ್ಮ ಯಮಸ್ಯ ನೇತ ನಮುಚೇಶ್ಚ ಹಂತ ಪಿತುರ್ ನಿದೇಶ ನನಘ ಸ್ವಧರ್ಮಂ ಚರನ್ವನೆ ದಾಶರಥಿ ಚಕಾರ ವಿಹಾಯ ಭೋಗಾನ್ ಅಚಲದ್ವನೇಶು ನೇಷೇ ಬಲಸ್ಥೇತಿ ಚರೇದ ಧರ್ಮಂ. ಮನುಷ್ಯ ರಾಮನಂತಹ ರಾಮ, ಯಮನನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಮಹಾ ಪರಾಕ್ರಮಿಯಾದ ರಾಮ ಸ್ವಯಂ ವಿಷ್ಣುವಾಗಿದ್ರೂ ಕೂಡ ತಾನು ಸಮರ್ಥನಾಗಿದ್ರು, ತಾನು ಸಮರ್ಥ ಎನ್ನುವುದಕ್ಕಾಗಿ ಧರ್ಮವನ್ನು ಹಳಿಬಾರದು, ಧರ್ಮವನ್ನು ತಿರಸ್ಕರಿಸಬಾರದು. ಅದರಿಂದ ಮನುಷ್ಯನಿಗೆ ಅನರ್ಥವಾಗತ್ತೆ. ಇದೊಂದು ಸೇಯಿಂಗ್,
ಬಹಳ ಉತ್ತಮವಾದಂತಹ ಒಂದು ಉಕ್ತಿ ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ. ನೀಶೇ ಬಲಸ್ಯೇತಿ ಚರೇದಧರ್ಮಂ, ಬಲಸ್ಯ ಈಶೇ, ನನಗೆ ಸಾಮರ್ಥ್ಯವಿದೆ, ಒಳ್ಳೆ ಸಾಮರ್ಥ್ಯವಿದೆ, ಆದ್ದರಿಂದ ನಾನು ಏನು ಅಧರ್ಮವನ್ನ ಮಾಡಿದರೂ ನೀಯಿಸಿಕೊಳ್ಳಬಹುದು ನಾನು ಎಂದು ಭಾವಿಸಿ ನೀನು ಅಧರ್ಮವನ್ನ ನೀನು ಮಾಡಬೇಡ. ಮಹಾಪಾಪಿಷ್ಠ ಆಗಿ ಅನರ್ಥವನ್ನು ಅನುಭವಿಸ್ತಿ. ನಿನ್ನ ಮೇಲೆ ನೀನು ಎಷ್ಟು ದುರ್ಬಲ ಅಂದ್ರೆ ಅಷ್ಟು ದುರ್ಬಲನಾಗಿದ್ದೀಯ. ನಿನ್ನ ಕೈಯಲ್ಲಿ ಏನು ಇಲ್ಲ. ನೀನು ಪ್ರಬಲ ಅಂದ್ರೆ 4 ಜನ ನಿನ್ನ ಮಾತನ್ನು ಕೇಳ್ತಾರಷ್ಟೇನೆ. 4 ಜನ ನಿನ್ನ ಮಾತನ್ನು ಕೇಳ್ತಾರೆ ಅಂದ್ರೆ ತಿಮಿಂಗಿಲ ಗೆಲೋಪ್ಯಸ್ತಿ ತದ್ಗೆಲೋಪ್ಯಸ್ತಿ ಸಾಗರೆ. ಜಗತ್ತಿನೊಳಗೆ ನೀನು ಪ್ರಬಲ ಅಂದ್ರೆ ನಿನ್ಕಿಂತಲೂ 100 ಪಟ್ಟು ಪ್ರಬಲರಾದ ವ್ಯಕ್ತಿಗಳು ಜಗತ್ತಿನಲ್ಲಿ ಇದ್ದಾರೆ, ಹುಟ್ಟುತ್ತಾರೆ. ಆದ್ದರಿಂದ ಅಹಂಕಾರ ಪಡಬೇಡ ನೀನು. ಎಂತೆಂಥವರೂ ಪಾಪ ಮಾಡಿದವರು ಉಳಿದಿಲ್ಲ, ಯಾರು ಬದುಕುವುದು ಸಾಧ್ಯವಿಲ್ಲ. ಆದ್ದರಿಂದ ನೇಷೇ ಬಲಸ್ಯೇತಿ ಚರೇದ್ ಅಧರ್ಮಂ, ಬಲಸ್ಯ ಈಶೇ ಇತಿ ಅಧರ್ಮಂ ನ ಚರೇ. ನಾನು ಸಾಮರ್ಥ್ಯವುಳ್ಳವನು, ಒಳ್ಳೆ ಸಮರ್ಥ ಗಟ್ಟಿಗ ಅಂತ ಹೇಳಿ ಅಹಂಕಾರದಿಂದ ನೀನು ಅಧರ್ಮವನ್ನ ಮಾಡುವುದಕ್ಕೆ ಮುಂದಾಗಬೇಡ. ಭೂಪಾಶ್ಚ ನಾಭಾಗ ಭಗೀರಥಾದಯೋ ಮಹೀಮಿಮಂ ಸಾಗನಂತಂ ವಿಜಿತ್ಯ ಸತ್ಯೇನ ತೇ ತ್ಯಜಯಂಸ್ತಾತ ಲೋಕಾನ್ ನೀಶೇ ಬಲಸ್ಯೇತಿ ಚರೇದಧರ್ಮಂ. ಮಾಂಧಾತ, ನಹುಷ, ಅಂಬರೀಷ, ಸಗರ, ಭಗೀರಥ, ದಿಲೀಪ, ರಘುರಾಜ, ಎಂತೆಂಥ ರಾಜರು, ಕಾರ್ತವೀರ್ಯಾರ್ಜುನ ಇಡೀ ಭೂಲೋಕವನ್ನ ಆಳಿದರು. ಮನುಷ್ಯರನ್ನು ಮಾತ್ರವಲ್ಲ, ಕ್ರಿಮಿಕೀಟ ಪಶು ಪ್ರಾಣಿ ಪಕ್ಷಿಗಳನ್ನು ಕೂಡ ಆಳುವ ಸಾಮರ್ಥ್ಯವಿತ್ತವರಿಗೆ. ಇಂಥ ದೊಡ್ಡ ಸಾಮರ್ಥ್ಯವಿರುವ ಆ ಎಲ್ಲ ರಾಜಾಧಿರಾಜರು ಏನಾದರೂ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಲ ಬಿಕ್ಕಿ ಚಂದಿಗನ ಹೊಸುವ ಹೀಗೆ ಹೊರಗೆ ಹಾಕುವರು. ಆರೋಹಿತವರು ನಿನಗೆ ಬೇಕಾದಷ್ಟಿದೆ. ನನ್ನ ಐಶ್ವರ್ಯ, ನನ್ನ ಕೋಟೆ, ನನ್ನ ಕೊತ್ತಲು, ನನ್ನ ರಾಜ್ಯ, ನನ್ನ ಸಂಪತ್ತು ಎಂಬುದಾಗಿ ಅಹಂಕಾರ ಪಡುವುದಕ್ಕೆ ಬೇಕಾದಷ್ಟಿದೆ. ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ನಾಮಕರಣವನ್ನು ಮಾಡ್ತಾನೆ, ಕಲ್ಲಿನ ಮೇಲೆ ಬರೀತಾನೆ, ಶಿಲಾಲೇಖವನ್ನು ಮಾಡ್ತಾನೆ. ವಜ್ರಲೇಖ ಮಾಡಿದರೂ ಕೂಡ ಉಳಿಯುವುದಿಲ್ಲ, ಹಾಳಾಗಿ ಹೋಗುತ್ತೆ, ಏನೂ ಉಳಿಯುವುದಿಲ್ಲ. ಇದೆಲ್ಲ ವ್ಯರ್ಥವಾದದ್ದು. ಮನುಷ್ಯ ಮುಂಜತ್ವಯಾಸ್ಯತಿ, ಎಲ್ಲೆಲ್ಲ ಎಂಥೆಂಥ ರಾಜರೆಲ್ಲರೂ ಕೂಡ ಉರುಳಿ ಹೋದಾಗ ಮುಂಜ ಅಂತನೋ ಒಬ್ಬ ರಾಜ ಮುಂಜತ್ವಯಾಸ್ಯತಿ. ನನ್ನೊಂದು ಪುಸ್ತಕವನ್ನು ಓದ್ತಾ ಇದ್ದೆ, ವಿದ್ಯಾರಣ್ಯರ ಒಂದು ಪುಸ್ತಕ. ಆ ವಿದ್ಯಾರಣ್ಯರ ಪುಸ್ತಕದಲ್ಲಿ ಮತ್ತೆ ನೆನಪಾಯಿತು. ವಿದ್ಯಾರಣ್ಯರು ಒಂದು ಕಡೆಗೆ ವೇದಾಂತ ದೇಶಿಕರನ್ನ ಭೇಟಿಯಾದರಂತೆ. ವೇದಾಂತ ದೇಶಿಕರನ್ನ ಭೇಟಿಯಾದಾಗ ವೇದಾಂತ ದೇಶಿಕರಿಗೆ ಕೇಳಿದ್ರು, ದೇಶಿಕರೇ, ನೀವು ಮಹಾವಿದ್ವಾಂಸರು, ಉತ್ತಮನಾದಂತಹ ಒಬ್ಬ ರಾಜನ ಆಸ್ಥಾನದಲ್ಲಿ ವಿದ್ವಾಂಸನನ್ನಾಗಿ ಮಾಡ್ತೀನಿ ನಿಮ್ಮನ್ನ. ನೀವು ಸುಮ್ಮನೆ ಸಾಮಾನ್ಯ ಒಬ್ಬ ಪಂಡಿತ ಅಂತ ಅಲ್ಲಿ ಓಡಾಡಬೇಡಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಕ್ಕಬುಕ್ಕರಾಯ ಇದ್ದಾನೆ ನನ್ನ ಶಿಷ್ಯ, ನಾನು ಕಟ್ಟಿದ ವಿಜಯನಗರ ಸಾಮ್ರಾಜ್ಯ, ಅದರಲ್ಲಿ ನಿಮ್ಮನ್ನಲ್ಲಿ ಆಸ್ಥಾನ ವಿದ್ವಾಂಸರನ್ನಾಗಿ ಮಾಡ್ತೀನಿ, ಮಾಡ್ಲೇ ಅಂತ ಕೇಳಿದ್ರು. ವೇದಾಂತ ದೇಶಿಕರು ಹೇಳಿದ್ರು, ಅದೆಲ್ಲ ನನಗೆ ಬೇಕಾಗಿಲ್ಲ. ಯಾಕೆ ನಿಮಗೆ ಬೇಕಾಗಿಲ್ಲ? ಅದಕ್ಕೆ ಒಂದು ಶ್ಲೋಕ ಬರೆದು ಕಳಿಸ್ತಾರೆ. ಶ್ಲೋಕ ಬರುತ್ತಾರೆ. ನಮ್ಮ ಆಚಾರ್ಯರು ಹೇಳ್ತಿದ್ರು, ಪರಮ ಪೂಜ್ಯ ಆಚಾರ್ಯರು ಈ ಶ್ಲೋಕವನ್ನು ಹೇಳ್ತಿದ್ರು. ಭಾರಿ ಸುಂದರವಾಗಿರತಕ್ಕಂಥದ್ದು ಶ್ಲೋಕ. ಕ್ಷೋಣಿ ಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುಬ್ಧ ಕ್ಷುದ್ರ ನರೇಂದ್ರ ಚಾಟು ರಚನಾನ್ ಧನ್ಯಾನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲಃ ಪುರಾ ಧಾನಾ ಮುಷ್ಟಿ ಮುಚೇ ಕುಚೇಲ ಮುನಯೇ ಧತ್ತೆ ಸ್ಮ ಧಿತ್ತೇಶತಾಂ. ನೋಡು ವಿದ್ಯಾರಣ್ಯರೇ, ನೀವು ಹೇಳ್ತಾ ಇದ್ದೀರಿ ಆ ಹಕ್ಕಬುಕ್ಕರಾಯನ ಹತ್ರ ಕರ್ಕೊಂಡು ಹೋಗಿ ನನ್ನನ್ನ ಆಸ್ಥಾನ ವಿದ್ವಾಂಸನನ್ನ ಮಾಡ್ತೀರಿ ಅಂತ. ದಯವಿಟ್ಟು ಬೇಡ, ಆ ತಪ್ಪು ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಬೇಡಿ. ನಾನು ಬರುವುದಿಲ್ಲ, ನನಗೆ ಆಸ್ಥಾನ ವಿದ್ವಾಂಸ ಆಗುವ ಇಚ್ಛೆ ಇಲ್ಲ. ಯಾವ ರಾಜನ ಗುರು ಆಗುವ ಇಚ್ಛೆ ಇಲ್ಲ, ಆ ರಾಜಾಧಿರಾಜನ ದಾಸರಾಗುವ ಇಚ್ಛೆ ಮಾತ್ರ ಉಂಟು ನನಗೆ. ಕ್ಷೋಣಿ ಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವ, ದೊಡ್ಡ ಭೂಮಿ, ಏನ್ ರಾಜ್ಯ ಅಂದ್ರೆ ಇಡೀ ಜಗತ್ತನ್ನು ಆಳ್ತಾನೆ ನೀವು. ಹಕ್ಕಬುಕ್ಕ ಎಲ್ರಿ ಕ್ಷೋಣಿಯ ಕೋಣ ಒಂದು ಭಾರತ, ಅದರ ಶತಾಂಶ ಒಂದು ವಿಜಯನಗರ. ಕ್ಷೋಣಿ ಕೋಣ ಅದರ ಶತಾಂಶ, ಅದರನ್ನ ಪಾಲನ ಮಾಡ್ತೀನಿ ನಾನು ಅಂತನ್ನುವುದಕ್ಕಾಗಿ ಇವನಿಗೆ ಅಹಂಕಾರ ಕಲಬಿಸಿ, ಓ ನಾನ್ ಇಂಥ ದೊಡ್ಡ ರಾಜ ಅಂತ ಹೇಳ್ಕೊತಾನೆ. ಕ್ಷೋಣಿ ಕೋಣ ಶತಾಂಶ ಪಾಲನ ಕಲಾ, ಪಾಲನ ಮಾಡುವ ಸಾಮರ್ಥ್ಯವಿದೆ ಅಂತನ್ನುವುದರಿಂದಾಗಿ ಅವನಿಗೆ ದುರ್ವಾರ ಗರ್ವ, ಯಾರೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದ ಮಹಾ ಅಹಂಕಾರ ಅವನಿಗೆ ಬಂದಿದೆ. ಅವನಿಗೆ ಅಂಥ ರಾಜರು ದುರ್ವಾರ ಗರ್ವಾನಲ ಕ್ಷುಬ್ಧ ಕ್ಷುದ್ರ ನರೇಂದ್ರ,
ನೋಡಿದ್ರೆ ಅವನ ಯೋಗ್ಯತೆಯನ್ನು ಚಿಕ್ಕ ಹುಡುಗ, ಅವನು ಸಾಮಾನ್ಯ ಮನುಷ್ಯ, ಅವನು ನಮ್ಮಂತೆ ಮನುಷ್ಯರೇ. ಅವನು ಏನೋ 4 ಸಾಮರ್ಥ್ಯವಿದೆ, ಯುದ್ಧ ಮಾಡ್ತಾನೆ ಅಂತನೋ ಮಾತ್ರಕ್ಕೆ ಅವನು ದೊಡ್ಡ ರಾಜನಾದನೆ. ಅವನಿಗೆ ನಾವು ಕೆಳಗೆ ನಿಂತು ಅವನ ಮೇಲೆ ಕೂಡಿಸಿ ನಾವು ಅವನಿಗೆ ಸಲಾಂ ಹೊಡೆಯೋದೆ. ನಾನು ಮಾಡೋದಿಲ್ಲ ಕೆಲಸವನ್ನ. ಕ್ಷೋಣೀಕೋನ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುದ್ರ ನರೇಂದ್ರ ಚಾಟು ರಚನಾನ್ ಧನ್ಯಾನ್ನ ಮನ್ಯಾಮಹೆ. ಅಂಥ ರಾಜರಿಗೆ ಯಾರು ಸೇವೆ ಮಾಡ್ತಾರೆ, ಅಂಥ ರಾಜರಿಗೆ ಯಾರು ಸ್ತೋತ್ರ ಮಾಡ್ತಾರೆ, ಅವರು ಧನ್ಯರು ಅಂತ ನಾವು ತಿಳಿದಿಲ್ಲ. ಆದ್ದರಿಂದ ನಾನು ಆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ, ನಾನು ಬರುವುದಿಲ್ಲ. ಮತ್ತೇನ್ ಮಾಡ್ತೀರಿ ಹಾಗಾದ್ರೆ? ಅದಕ್ಕೆ ಅವ್ರು ಹೇಳಿದ್ರು, ದೇವಂ ಸೇವಿತುಮೇವ ನಿಶ್ಚುನುಮಹೆ. ಆ ಭಗವಂತನನ್ನ ಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀವಿ ನಾವು. ಎಂದು ನಾನು ರಾಮಾನುಜಾಚಾರ್ಯರಲ್ಲಿ ಶಾಂತಿ ಪಾಠ ಹಾಕಿದನೋ ಅವತ್ತೇ ನಿಶ್ಚಯವಾಗಿ ಹೋಯ್ತು ನನಗೆ. ಗುರುಗಳ ಹತ್ರ ನಾನು ಓದ್ತಾ ಇರುವಾಗಲೇ ನಿಶ್ಚಯ ಮಾಡಿಬಿಟ್ಟೆ, ದೇವಂ ಸೇವಿತುಮೇವ ನಿಶ್ಚುನುಮಹೆ, ಅದನ್ನೇ ನಿಶ್ಚಯ ಮಾಡಿದ್ದೀನಿ. ಯೋಸೌ ದಯಾಲುಪುರ, ಆ ದಯಾಳುವಾದಂತಹ ಪರಮಾತ್ಮ ಸ್ವಾಮಿ ಆ ಭಗವಂತನ ಸೇವೆ ಮಾಡಬೇಕು. ಅನಂತ ಜೀವರಾಶಿಗಳಿಗೆ ನಿಯಾಮಕ, ಅನಂತ ಕರ್ಮ ನಿಯಾಮಕ, ಅನಂತ ಬ್ರಹ್ಮಾಂಡ ನಿಯಾಮಕ, ಅನಾದಿ ಅನಂತ ಕಾಲದವರೆಗೆ ಅವನೇ ಸ್ವಾಮಿ. ಅಂತಹ ಪರಮಾತ್ಮ ಅನಂತ ಗುಣಪೂರ್ಣ, ಅವನು ಸ್ವಾಮಿ. ಆ ಸ್ವತಂತ್ರನಾದ ಪರಮಾತ್ಮನ ಸೇವೆ ಮಾಡುವುದಕ್ಕೆ ನಿಶ್ಚಯ ಮಾಡಿದ್ದೀನಿ. ದೇವಂ ಸೇವಿತುಮೇವ ನಿಶ್ಚಿನುಮೆಹೆ ಯೋಸೌ ದಯಾಲುಪುರ ಧಾನ ಮುಷ್ಟಿ ಮುಚೆ ಕುಚೇಲ ಮುನಗೆ ಭಕ್ತೆ ಸ್ಮ ವಿತ್ತೇಶತಾಂ. ಒಂದು ಅವಲಕ್ಕಿ, ಹಿಡಿ ಅವಲಕ್ಕಿ ತಂದು ಕೊಟ್ರೆ ರಾಜ್ಯದ ಸಂಪತ್ತು ಕೊಟ್ಟಲ್ಲ, ಅಂಥ ದಯಾಳುವಾದ ಕೃಷ್ಣನನ್ನು ಸೇವೆ ಮಾಡಬೇಕು ನಿಶ್ಚಯ ಮಾಡಿದ್ದೀವಿ. ಈ ಕ್ಷುದ್ರ ರಾಜನ ಸೇವೆ ಮಾಡುವ ಇಚ್ಛೆ ನಮಗೆ ಸರ್ವಥಾ ಇಲ್ಲ ಅಂತ ತಿರುಗಿ ಪತ್ರ ಬರೆದು ಕಳಿಸ್ತಾರೆ. ವಿದ್ಯಾರಣ್ಯರು ಅವಾಕ್ಕಾಗ್ತಾರೆ. ಹೀಗೆ ನಮ್ಮ ಪರಂಪರೆಯಲ್ಲಿ ಯಾವ ಯಾವ ರಾಜರನ್ನು ಸ್ತೋತ್ರ ಮಾಡಿದ ಒಂದು ಉಲ್ಲೇಖ ನಿಮಗೆ ಸಿಗುವುದಿಲ್ಲ, ಒಂದು ಉಲ್ಲೇಖ ಸಿಗುವುದಿಲ್ಲ. ಸಮಸ್ತವಾದಂತಹ ಶ್ರೀಮದ್ ಆಚಾರ್ಯ ಚರಣದಿಂದ ಹಿಡಿದುಕೊಂಡು ಇವತ್ತಿನವರೆಗೆ ಒಬ್ಬ ರಾಜನನ್ನ ಸ್ತೋತ್ರ ಮಾಡಿ ಅವನನ್ನ ಶ್ಲಾಘನೆ ಮಾಡಿದರು ಅಂತ ನಮ್ಮ ಕಥೆ ಇಲ್ಲ ನಮಗೆ. ಕಂಚೀವರದ ರಾಜನ ಹತ್ರ ಒಬ್ಬ ರಾಜ ಹೋದ. ಆ ರಾಜ ಹೋದಾಗ ಅಲ್ಲೊಬ್ರು ಸ್ತೋತ್ರ ಮಾಡಿದರು. ಏನು ಸ್ತೋತ್ರ ಮಾಡಿದ್ರು? ಕಂಚೀವರದ ರಾಜ, ಅವನಿಗೆ ಆ ರಾಜನ ಹೆಂಡತಿ ಅಲ್ಲಿ ಪಕ್ಕದಲ್ಲಿದ್ದು, ಆ ರಾಜನಿಗೆ ಹೇಳ್ತಾ ಇದ್ದಾರೆ ಆ ಪಂಡಿತರು, ಇನ್ಯಾರಲ್ಲ ಅಪ್ಪೆ ದೀಕ್ಷಿತರು ಹೇಳ್ತಾರೆ, ರಾಜ ಕಂಚೀವರದ ರಾಜರು ಬಹಳ ಯೋಚನೆಯಲ್ಲಿದ್ದಾರೆ. ಈಗ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ತನ್ನ ಎದೆಯಲ್ಲಿರುವಂತಹ ಲಕ್ಷ್ಮಿ ಎದುರಿನಲ್ಲಿ ಬಂದು ನಿಂತಿದ್ದಾಳೇನೋ ಅಂತ ನೋಡ್ತಾ ಇದ್ದಾರೆ. ತಮ್ಮ ಎದೆಯಲ್ಲಿರುವಂತಹ ವಕ್ಷಸ್ಥಳದಲ್ಲಿರತಕ್ಕಂತಹ ಲಕ್ಷ್ಮೀ ದೇವಿ ಯಾವಾಗ ಹೊರಟು ಹೋದ್ಲು ಅಂತ ಅವರಿಗೆ ಚಿಂತೆಯಾಗಿದೆ. ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ವರದರಾಜರು ಅಂತ ಹೇಳಿ ಸ್ತೋತ್ರ. ಅದರ ಅರ್ಥ ಏನು ಅಂದ್ರೆ, ಇಲ್ಲಿರ್ತಕ್ಕಂತಹ ನಿಮ್ಮ ಪತ್ನಿ, ನಿಮ್ಮ ಪಕ್ಕದಲ್ಲಿರ್ತಕ್ಕಂತಹ ಹೆಂಡತಿ, ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಇಷ್ಟು ಹೇಳಿದ್ದಕ್ಕೆ ಅಪ್ಪೆ ದೀಕ್ಷಿತರಿಗೆ ಕರೆದು ರಾಜ್ಯದಲ್ಲಿ ಅವರಿಗೆ ಸುವರ್ಣಾಭಿಷೇಕವನ್ನು ಮಾಡಿದರು ರಾಜ. ಹೀಗೆ ಸ್ತೋತ್ರವನ್ನು ಮಾಡುವ ಸಂಪ್ರದಾಯ ಕೆಲವರಲ್ಲಿದೆ. ಆದರೆ ನಮ್ಮ ಪರಂಪರೆಯಲ್ಲಿ ಶ್ರೀಮದಾಚಾರ್ಯರಾಗಲಿ, ಪದ್ಮನಾಭ ತೀರ್ಥರಾಗಲಿ, ಅಕ್ಷೋಭ ತೀರ್ಥರಾಗಲಿ, ಟೀಕಾಕೃತ್ಪಾದರು ಸರಿಯೇ ಅದಂತೂ ಗೊತ್ತು ನಿಮಗೆ ಕಥೆ. ವ್ಯಾಸರಾಜರು ರಾಜ್ಯದಲ್ಲಿ ಹೋಗಿ ರಾಜ್ಯವನ್ನು ಆಳಿದರೂ ಕೂಡ ಒಂದು ಸಲ ಕೃಷ್ಣದೇವರನ್ನು ಸ್ತೋತ್ರ ಮಾಡಲಿಲ್ಲ. ಒಂದು ಹಾಡಿನಲ್ಲಿ, ಒಂದು ಪದ್ಯದಲ್ಲಿ, ಒಂದು ಶ್ಲೋಕದಲ್ಲಿ ಸ್ತೋತ್ರ ಮಾಡಿಲ್ಲ. ಇವತ್ತು ಸಾಯಣ ಮಾಧವರು ಬರೆದಿರತಕ್ಕಂತಹ ದೊಡ್ಡ ದೊಡ್ಡ ಕೃತಿಗಳಲ್ಲಿ ನಾನು ಇದನ್ನು ಹಕ್ಕಬುಕ್ಕರಾಯನ ಪ್ರೇರಣೆಯಿಂದ ಅವನಿಗಾಗಿ, ಅವನ ಪ್ರೀತಿಗಾಗಿ ನಾನು ಈ ಗ್ರಂಥವನ್ನು ಬರಿತೇನೆ ಅಂತ ಇಂದಿಗೂ ಉಪಲಬ್ಧವಾದಂತಹ ಗ್ರಂಥಗಳಲ್ಲಿ ಅವೆಲ್ಲ ಶ್ಲೋಕಗಳಿವೆ. ಈ ರೀತಿಯಿಂದ ಒಬ್ಬ ಸಾಮಾನ್ಯ ಮಾನವರ ಪ್ರೀತ್ಯರ್ಥವಾಗಿ ಮಾಡುವಂತಹ ಕಾರ್ಯಕ್ರಮಗಳೆಲ್ಲ ಇತ್ತು, ಆದರೆ ಇಲ್ಲ. ಕ್ಷೋಣೀಕೋಣ ಶತಾಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುದ್ರ ನರೇಂದ್ರ ಚಾಟುರಚನ ಧನ್ಯಾನ್ನ ಮನ್ಯಾಮಹೆ ದೇವಂ ಸೇವಿತುಮೇವ ನಿಶ್ಚಿನುಮಹೆ ಯೋಸೌ ದಯಾಲುಪುರ ಧಾನ ಮುಷ್ಟಿ ಮುಚೆ ಕುಚೇಲ ಮುನಗೆ ಧತ್ತೇ ಸ್ಮ ವಿತ್ತೇಶತ. ಹಾಗಾಗಿ ಯಾವುದೋ ಒಬ್ಬ ರಾಜನ ಆಶ್ರಯ ಸಿಗತ್ತೆ ಅಂತನ್ನುವುದಕ್ಕಾಗಿ ನೀನು ಕೈ ಚಾಚಿ ಬೇಡಬೇಡೋ, ನಿನ್ನನ್ನೇ ನೀನು ಮಾರ್ಕೋಬೇಡ, ಮೂರ್ಖ, ಬಿಟ್ಬಿಡದನ್ನ. ದೇವರು ನಿನ್ನ ರಕ್ಷಣೆ ಮಾಡೋನಿದ್ದಾನೆ. ಯಾರಿಗೆ ಯಾಕೆ ಹೋಗ್ತಿ ಶರಣು? ಹೋಗ್ಬೇಡ. ನೇಷೇ ಚರ ಬಲಸ್ಯೇತಿ ಚರೇತ್ ಅಧರ್ಮಂ ರೂಪಶ್ಚ ನಾಭಾಗ ಭಗೀರಥಾದಯೋ ಮಹೀಮಿಮಾಂ ಸಾಗರಾಂತಂ ವಿಜಿತ್ಯ ಸತ್ಯೇನತೆ ತ್ಯಜಯಂಸ್ತಾತ ಲೋಕಾನ್ ನೇಷೇ ಬಲಸ್ಯೇತಿ ಚರೇರಧರ್ಮಂ ಅಲರ್ಕಮಾಹುರ್ ನರವರ್ಯ ಸಂತಂ ಸತ್ಯವ್ರತಂ ಕಾಶಿ ಕರೂಷರಾಜಂ. ಅನೇಕ ರಾಜರ ವಿಷಯವನ್ನು ಹೇಳಿ ಇಂಥ ರಾಜರ ಚರಿತ್ರೆ ಹೀಗಾಯಿತು. ಆದರೆ ನೀನು ನಾನು ಸಾಮರ್ಥ್ಯವುಳ್ಳವ ಅಂತ ತಿಳಿದುಕೊಂಡು
ಗಟ್ಟಿಗ ಅಂತ ತಿಳಿದುಕೊಂಡು ಪಾಪದಲ್ಲಿ ಕೆಲಸ ಕಾರ್ಯವಿಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮಾರ್ಕಂಡೇಯರ ಜೊತೆಗೆ ವನದಲ್ಲಿ ವಾಸವಾಗಿರುವುದು ಅಂತ ನಿಶ್ಚಯವಾಯಿತು. ಅನುಕೀರ್ಣಂ ಮಹಾರಣ್ಯಂ ಬ್ರಾಹ್ಮಣೈ ಸಮಪದ್ಯತ ವೀರ್ಯಮಾನೇನ ಸತತಂ ಬ್ರಹ್ಮಘೋಷೇಣ ತಲವಶಃ. ಎಲ್ಲ ಕಡೆಗೆ ನೋಡಿದಲ್ಲೆಲ್ಲ ವೇದಘೋಷ, ಎಲ್ಲ ನೋಡಿದಲ್ಲೆಲ್ಲ ಯಜ್ಞಯಾಗಗಳು, ಎಲ್ಲಿ ನೋಡಿದಲ್ಲಿ ಜಪತಪಾದಿಗಳು. ಇದುವೇ ಕಾರ್ಯಕ್ರಮ. ಅಲ್ಲಿ ಬ್ರಹ್ಮಲೋಕ ಸಮಂ ಪುಣ್ಯಂ ಆಸೀತ್ ದ್ವೈತವನಂ ಸರಹ. ಬ್ರಹ್ಮಲೋಕಕ್ಕೆ ಸಮಾನವಾಗಿ ಅಷ್ಟು ಅದ್ಭುತವಾಗಿರುವಂತಹದ್ದು. ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಗದ್ಯ ಭಾಗ, ಬ್ರಾಹ್ಮಣ ಭಾಗ ಇವುಗಳನ್ನೆಲ್ಲ ಹೇಳ್ತಾ ಇದ್ರು. ಪಾರ್ಥರ ಜ್ಯಾಘೋಷ, ವೈದಿಕರ ಬ್ರಹ್ಮಘೋಷ ಇವೆರಡೂ ಸೇರಿ ಕ್ಷತ್ರ ಬ್ರಹ್ಮಗಳ ಒಂದು ಸಮಾಗಮವಾಗಿತ್ತಲ್ಲಿ. ಅಷ್ಟು ಅದ್ಭುತವಾಗಿತ್ತು.